ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತು ನಾನು ಬೀಟ್ರೂಟ್ ಪಲ್ಯ ಮಾಡ್ಲತ್ತೀನಿ ನೋಡ್ರಿ ಫ್ರೆಂಡ್ಸ್. ಅದಕ್ಕೆ ಉಳ್ಳಾಗಡ್ಡಿ ಹಾಕೀನಿ. ಆಮೇಲೆ ಸ್ವಲ್ಪ ಎಣ್ಣೆ ಹಾಕ್ತೀನಿ ರೀ ಫ್ರೆಂಡ್ಸ್. ಎಣ್ಣೆ ಹಾಕಿ ಸ್ವಲ್ಪ ಫ್ರೈ ಮಾಡಮ್ರಿ ಫ್ರೆಂಡ್ಸ್. ಯಾಕಂದ್ರೆ ಬೀಟ್ರೂಟ್ ಎಲ್ಲರೂ ಒಣದೇ ತಿಂತಾರಲ್ರಿ ಫ್ರೆಂಡ್ಸ್. ಹಾಗಾಗಿ ನಾವು ಸ್ವಲ್ಪ ಪಲ್ಯ ಮಾಡಿದ್ರೆ ವೆರೈಟಿ ಹೆಂಗಿರ್ತದ ಅಂಥೇಳಿ ನೋಡಮ್ರಿ ಫ್ರೆಂಡ್ಸ್. ಸಾಸಿವೆ ಜೀರಿಗೆ ಹಾಕ್ಲತ್ತೀನಿ ರೀ. ಹಾಯ್ ಫ್ರೆಂಡ್ಸ್, ಇದು ನೋಡ್ರಿ ಉಳ್ಳಾಗಡ್ಡಿ ಸ್ವಲ್ಪ ಬ್ರೌನ್ ಆಗ್ತಾ ಬಂತು ಫ್ರೆಂಡ್ಸ್. ಇದು ಅಲ್ಲ, ಬೆಳ್ಳುಳ್ಳಿ ಮತ್ತು ಏನಂತಾರೆ ಕರಿಬೇವು, ಕೊತ್ತಂಬರಿ ಹಾಕಿ ಪೇಸ್ಟ್ ಮಾಡಿ ಇಟ್ಕೊತೀನಿ ಫ್ರೆಂಡ್ಸ್. ನಾನು ಅದು ಹಾಕ್ಲತ್ತೀನಿ ನೋಡ್ರಿ ಇವಾಗ. ಸೊ ಫ್ರೈ ಆಯ್ತು ರೀ ಫ್ರೆಂಡ್ಸ್ ಇವಾಗ. ಯಾಕಂದ್ರೆ ಒಂದೊಂದು ಸತಿ ಕೊತ್ತಂಬರಿ ಕರಿಬೇವು ಒಂದೊಂದು ಸತಿ ಇರ್ತದೆ ರೀ, ಒಂದೊಂದು ಸರಿ ಇರಲ್ಲ ರೀ ಫ್ರೆಂಡ್ಸ್. ಅದಕ್ಕೆ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಒಳಗೆ ಹಾಕಿ ನಾನು ಫ್ರೈ ಮಾಡ್ಕೊಂತೀನಿ ರೀ ಫ್ರೆಂಡ್ಸ್. ಮಿಕ್ಸರ್ ಹಾಕೋತೀನಿ ರೀ. ಇವಾಗ ಟೊಮಾಟೊ ಹಾಕಿ ನೋಡಿರಿ ಫ್ರೆಂಡ್ಸ್. ಇದು ಟೊಮಾಟೊ ಸ್ವಲ್ಪ ಮೆತ್ತಗಾದ್ಮೇಲೆ ಮತ್ತು ಉಪ್ಪು, ಅರಿಶಿನ ಇವೆಲ್ಲ ಹಾಕೊಂಬಿಡಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇವಾಗ ಸ್ವಲ್ಪ ಹಾಕ್ತಾ ಇದ್ದೀನಿ ಫ್ರೆಂಡ್ಸ್. ಆಮೇಲೆ ಸ್ವಲ್ಪ ಅರಿಶಿನ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ಇದು ಹಾಕಿದ್ರೆ ಫ್ರೆಂಡ್ಸ್ ಇದು ಆಮೇಲೆ ಏನಾಗ್ತದ, ಸ್ವಲ್ಪ ಸ್ಮೂತ್ ಆಗ್ತದ. ಆದಮೇಲೆ ನಾವು ಬೀಟ್ರೂಟ್ ಹಾಕ್ಬೋದು ಫ್ರೆಂಡ್ಸ್. ಇವಾಗ ಬೀಟ್ರೂಟ್ ಹಾಕಂಬ್ರಿ ಫ್ರೆಂಡ್ಸ್. ಇಲ್ಲ ನೋಡಿ ಫ್ರೆಂಡ್ಸ್, ಬೀಟ್ರೂಟು ಕಟ್ ಮಾಡಿಟ್ಟೇನ್ರಿ ಫ್ರೆಂಡ್ಸ್. ಬಿಸಿ ಬಿಸಿ ಜೋಳದ ರೊಟ್ಟಿ ಜೊತೆ ರೀ ಫ್ರೆಂಡ್ಸ್ ಇದು. ಆಮೇಲಿಂದ ಚಪಾತಿ ಜೊತೆ ರೀ ಫ್ರೆಂಡ್ಸ್. ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದು ತಿನ್ನೋಕ್ಕಾದ್ರು ಫ್ರೆಂಡ್ಸ್. ಈಗ ಇದು ಚೆನ್ನಾಗಿ ಫ್ರೈ ಆಗಿದೆ ಫ್ರೆಂಡ್ಸ್. ಇವಾಗ ನಾನು ಖಾರ ಹಾಕ್ತೀನಿ ಫ್ರೆಂಡ್ಸ್. ಖಾರ ಪುಡಿ ಮತ್ತು ಮಸಾಲ ಏನಾದರೂ ಹಾಕ್ಬೋದು. ಇಷ್ಟ ಇತ್ತಂದ್ರೆ ಅಷ್ಟೇ ಹಾಕ್ರಿ ಫ್ರೆಂಡ್ಸ್, ಇಲ್ಲಾಂದ್ರೆ ಇಲ್ಲ ರೀ ಫ್ರೆಂಡ್ಸ್. ನಾನು ಸಬ್ಜಿ ಮಸಾಲ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಕೊಡುತ್ತಿಲ್ಲ ಫ್ರೆಂಡ್ಸ್. ಹಾಗಾಗಿ ಓಕೆನಾ. ಆದಮೇಲೆ ಖಾರದ ಪುಡಿ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ಖಾರ ಎಷ್ಟು ನೋಡಿಕೊಂಡು ನೀವು ಹಾಕಿ ಫ್ರೆಂಡ್ಸ್. ಆದಮೇಲೆ ಸ್ವಲ್ಪ ಧನಿಯಾ ಪುಡಿ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ನಾನು ಧನಿಯಾ ಪುಡಿ, ಹೋಮ್ ಮೇಡ್ ಧನಿಯಾ ಪುಡಿ ಫ್ರೆಂಡ್ಸ್. ಇದು ಹಾಕಿ ಚೆನ್ನಾಗಿ ಫ್ರೈ ಆಗುತ್ತೆ ಫ್ರೆಂಡ್ಸ್. ಚೆನ್ನಾಗಿ ಫ್ರೈ ಆಯಿತು ಅಂದರೆ ಸ್ವಲ್ಪ ಹುಳಿ ಯಾಕಂದ್ರೆ ಟೊಮಾಟೊ ಜಾಸ್ತಿ ಹಾಕಿದ್ದೀನಿ ಫ್ರೆಂಡ್ಸ್ ನಾನು. ಟೊಮಾಟೊ ಚೆನ್ನಾಗಿ ಹುಳಿ ಇದ್ದರೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಅದು ತಿನ್ನೋಕ್ಕೂ ಬರೀ ಖಾರ ಇದ್ದರೆ ತಿನ್ನೋಕ್ಕಾಗಲ್ಲ ಫ್ರೆಂಡ್ಸ್. ಈ ಥರ ನೀವು ಮಾಡಿ ನೋಡಿರಿ ಫ್ರೆಂಡ್ಸ್, ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇಲ್ಲಾಂದರೆ ಇದನ್ನು ಬೀಟ್ರೂಟ್ ಕಟ್ ಮಾಡೋ ಇದಾಗ್ತಂದ್ರೆ ತುರಿನೂಬಹುದು ಫ್ರೆಂಡ್ಸ್. ಅದು ತುರಿದ್ರೆ ಏನಾಗ್ತದೆ ಫ್ರೆಂಡ್ಸ್, ಸಣ್ಣ ಎಳೆ ಥರ ಬರ್ತದಲ್ಲ ಫ್ರೆಂಡ್ಸ್. ಹಾಗಾಗಿ ಅದನ್ನೂ ಚೆನ್ನಾಗಿ ಕಾಣುತ್ತೆ ಫ್ರೆಂಡ್ಸ್. ಅದು ನೋಡೋಕ್ಕೂ ಚೆನ್ನಾಗಿ ಅನ್ನಿಸುತ್ತೆ ಮತ್ತು ತಿನ್ನೋಕ್ಕೂ ಚೆನ್ನಾಗಿ ಅನ್ನಿಸುತ್ತೆ. ಕಲರ್ಫುಲ್ ಆಗಿರುತ್ತೆ ಫ್ರೆಂಡ್ಸ್. ಅದು ಈ ಥರ ನೀವು ಮನ್ಯಾಗ ಟ್ರೈ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್. ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಫಾಲೋ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಬಾಯ್.